ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಜೈ ಜಿನೇಂದ್ರ. ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನಮ್ಮ ನಾಡಿಗಾಗಿ ಸ್ವಾಭಿಮಾನದಿಂದ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿದಂಥ ಯಾವ ರಾಣಿಯ ಬಗ್ಗೆ ಯುರೋಪಿನಲ್ಲಿ, ಅರೇಬಿಯಾದಲ್ಲಿ, ಪರ್ಷಿಯಾ ದೇಶಗಳಲ್ಲಿ ಇವತ್ತಿನಿಂದ 500 ವರ್ಷಗಳ ಹಿಂದೆ ಅವಳ ಒಂದು ದಂತಕಥೆ ಆಗಿದ್ಲು, ಅಂಥ ಭಾರತದ ಮೊದಲ ಸ್ವಾತಂತ್ರ್ಯ ಸೇನಾನಿ ರಾಣಿ ಅಬ್ಬಕ್ಕಳ ಬಗ್ಗೆ ನಾವು ಆಕೆಯ ನೆನಪುಗಳನ್ನ ಮೆಲುಕು ಹಾಕೊಳ್ಳೋದಿಕ್ಕೆ ಸೇರಿದ್ದೇವೆ. ಭಾರತ ಒಂದು ಅದ್ಭುತವಾದಂತಹ ದೇಶ. ಅದನ್ನ ಸೋನೆ ಕಿ ಚಿಡಿಯ, ಬಂಗಾರದ ಹಕ್ಕಿ ಅಂತ ಕರೆದ್ರು. ಜಗತ್ತಿನ ಉಳಿದೆಲ್ಲ ನಾಗರಿಕತೆಗಳು ಇನ್ನೂ ವಿಕಸನಗೊಂಡಿರದ ಕಾಲದಲ್ಲಿ, ಇನ್ನೂ ಅರಳಿರದಂತಹ ಕಾಲದಲ್ಲಿ ನಮ್ಮ ದೇಶದಲ್ಲೊಂದು ಪ್ರಬುದ್ಧವಾದಂತಹ ನಾಗರಿಕತೆ ಇತ್ತು. ಜಗತ್ತಿನ ಜನರಿಗೆ ಮಾರ್ಗದರ್ಶನ ಮಾಡಬಲ್ಲಂತಹ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಜ್ಞಾನದ ಪರಂಪರೆ ಇತ್ತು. ಅದರ ಜೊತೆಗೆ ಶ್ರೀಮಂತಿಕೆ ಕೂಡ ಇತ್ತು. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಾನು ಇತ್ತೀಚೆಗೆ ತೇಜೋ ತುಂಗಭದ್ರವನ್ನು ಓದ್ತಾ ಇದ್ದೆ. ಅದೇ ತೇಜೋ ತುಂಗಭದ್ರದಲ್ಲಿ ಪೋರ್ಚುಗಲ್ನಲ್ಲಿ ಎಂಥ ಬಡತನ ಇತ್ತು, ಸ್ಪೇನ್ ದೇಶದ ಒಳಗಡೆ ಎಷ್ಟು ಬಡತನ ಇತ್ತು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಅಲ್ಲಿಯ ಜನ ತಿಳಿಸ್ತಾರೆ. ಅದರ ಜೊತೆಗೆ ಅಲ್ಲಿ ಬೆಲ್ಲ ಅನ್ನುವಂಥ ಒಂದು ಪಾತ್ರದ ಮೂಲಕ ಆ ಜನರ ತುಮುಲುಗಳು, ಆ ಜನರು ಭಾರತವನ್ನ ತಲುಪಬೇಕು, ಭಾರತ ಅನ್ನುವಂತ ಆ ಶ್ರೀಮಂತವಾದಂತಹ ದೇಶಕ್ಕೆ ಹೋದ್ರೆ ನಮಗೊಂದು ಹಿಡಿ ಅನ್ನ ಸಿಗಬಹುದು, ನಮ್ಮ ದೇಶದ ಭವಿಷ್ಯವನ್ನ ಬದಲಾಯಿಸುವಂತ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನ ಅರಿತುಕೊಂಡು ಅನೇಕ ಜನ ಭಾರತದ ಕಡೆಗೆ ಹೊರಡ್ತಾರೆ. ಆ ಸಾಹಸದಲ್ಲಿ ಅದು ಅಲ್ಬುಕರ್ಕ ಇರ್ಬೋದು, ಪೋರ್ಚುಗೀಸರ ಏನು ವಾಸ್ಕೋಡೆ ಗಾಮ ಅವನಿರ್ಬೋದು, ಇನ್ನು ಕೊಲಂಬಸ್, ಇವರೆಲ್ಲರೂ ಕೂಡ ಭಾರತವನ್ನ ಹುಡುಕಿಕೊಂಡು ಹೊರಟವರು. ಭಾರತವನ್ನ ಹುಡುಕಿಕೊಂಡು ಮೊದಲ ಬಾರಿಗೆ ನಾವು ಇವತ್ತು ನಮ್ಮ ಪಠ್ಯ ಪುಸ್ತಕದಲ್ಲಿ ನಮ್ಮ ದುರ್ದೈವ ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿದವನು ವಾಸ್ಕೋಡ ಗಾಮ ಅಂತ ನಾವು ಹೇಳ್ತೀವಿ. ಅವನು ಭಾರತವನ್ನೇ ಕಂಡು ಹಿಡಿದ, ಕಲ್ಲಿಕೋಟೆಗೆ ಬಂದ 1499ರಲ್ಲಿ ಅಂತ ನಾವು ಮಕ್ಕಳಿಗೆ ಓದಿಸ್ತೀವಿ. ಅದಕ್ಕಿಂತ ಹಿಂದೆ ಭಾರತವೇ ಇರಲಿಲ್ಲ, ಅವನೇ ಬಂದು ಭಾರತವನ್ನು ಹುಡುಕಿದ ಅಂತ ಹೇಳ್ತೀವಿ. ಆ ಮೂರ್ಖರಿಗೆ 1499ರ ನಂತರ ಗೊತ್ತಾಯ್ತು ಭಾರತಕ್ಕೆ ಹೇಗೆ ಬರಬೇಕು ಅಂತ. ಅಲ್ಲಿವರೆಗೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಅರಬ್ಬರ ಮೂಲಕ ನಮ್ಮ ಇಲ್ಲಿ ದವಸ ಧಾನ್ಯಗಳು, ಮಸಾಲೆ ಪದಾರ್ಥಗಳು ಮತ್ತಿತರ ಅನೇಕ ಮುತ್ತು, ರತ್ನ, ಬಂಗಾರ, ಚಿನ್ನ, ಇನ್ನು ರೇಷ್ಮೆ ವಸ್ತ್ರಗಳು ಎಲ್ಲವೂ ಇಲ್ಲಿಂದ ಆ ಮಾರ್ಗದ ಮೂಲಕ, ಸಿಲ್ಕ್ ರೂಟ್ ಅಂತ ಯಾವ್ದನ್ನ ಹೇಳ್ತೀವಿ ಈಗ ನಾವು, ಆ ಮಾರ್ಗದ ಮೂಲಕ ಆ ಅರಬ್ ದೇಶಗಳಿಗೆ ಹೋಗಿ ಅಲ್ಲಿಂದ ನೆಲ ಮಾರ್ಗದ ಮೂಲಕ ಹೋಗ್ತಾ ಇತ್ತು. ಮೊದಲ ಬಾರಿಗೆ ಅವರು ಅದನ್ನ ಮುರಿದು ಕಡಲಿಗೆ ಇಳಿದ್ರು. ಕಡಲಿಗೆ ಇಳಿದು ಅವರು ಬಂದಾಗ ಈ ದೇಶವನ್ನ ಕಂಡವರು ದಿಗ್ಭ್ರಮೆ ಆಯ್ತು ಅವ್ರಿಗೆ. ಎಂಥ ಅದ್ಭುತವಾದಂತಹ ದೇಶ, ಎಂಥ ಅದ್ಭುತವಾದಂತಹ ಶ್ರೀಮಂತಿಕೆ. ನಾನು ಇತ್ತೀಚೆಗೆ ಬಾರ್ಕೂರಿನಲ್ಲಿದ್ದಂತ ಒಬ್ರು ಅರಸರು, ಆ ಅರಸ ಬ್ರಿಟಿಷರಿಗೆ ಕಪ್ಪವನ್ನು ಕೊಡೋದಿಕ್ಕೆ ವಿಫಲವಾದಂತ ಸಂದರ್ಭದಲ್ಲಿ ಅವನು ಆಸ್ಥಾನಕ್ಕೆ ಬರ್ತಾನೆ. ರಾಜನ ಬಳಿ ಹೇಳ್ತಾನಂತೆ, ನೀನ್ ಕಪ್ಪವನ್ನು ಕೊಡ್ಲಿಲ್ಲ, ಕಪ್ಪವನ್ನ ಪಾವತಿಸ್ಬೇಕು ಅಂತ. ರಾಜ ಹೇಳ್ತಾನೆ, ನನ್ನ ಬೊಕ್ಕಸ ಖಾಲಿಯಾಗಿದೆ, ನನ್ನ ಕೈಯಲ್ಲಿ ಏನು ಉಳಿದಿಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ನೀನು ಕಾಲಿಟ್ಟಿದ್ಯಲ್ಲ ಆ ಕಲ್ಲನ್ನ ಕೊಡು ಅಂತ ಹೇಳಿ ಅವ್ರು ತಗೊಂಡು ಹೋದ್ರಂತೆ. ಆ ರಾಜನಿಗೂ ವಿಚಿತ್ರ ಅಂತ ಅನಿಸ್ತು, ಆ ಕಲ್ಲನ್ನ ಯಾಕೆ ತಗೊಂಡು ಹೋದ್ರು ಅಂತ. ಕೊನೆಗೆ ಯಾರು ಹೇಳಿದ್ರು, ಅದು ಕಲ್ಲಲ್ಲ, ಅದು ಮರಕತದ ಜಲಪಚ್ಚೆ ಅಂತ ಯಾವ್ದನ್ನ ಹೇಳ್ತೀವಿ, ಎಮರಾಲ್ಡಿನ ತುಂಡದು. ಅದು ಜಗತ್ತಿನಲ್ಲಿದ್ದಂತ ಏಕೈಕ ಅಷ್ಟು ದೊಡ್ಡ ಒಂದು ಪಚ್ಚೆ ಕಲ್ಲಿನ ತುಂಡು. ಅದು ಇವತ್ತು ಜಗತ್ತಿನಲ್ಲಿ ಯಾವುದೋ ಮ್ಯೂಸಿಯಂ ನಲ್ಲಿ ಇರ್ಬೋದು. ಕೊಯ್ನೂರು ಅನೇಕ ಸಂಗತಿಗಳನ್ನ, ಅನೇಕ ವಸ್ತುಗಳನ್ನ ಭಾರತದಿಂದ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ರಾಜ್ಯವನ್ನ ಆಳುವಂತ ರಾಜ ಅವನ ತಲೆ ತಣ್ಣಗಿರ್ಬೇಕು ಅಂತ ಆದ್ರೆ ಕಾಲು ಜಲಪಚ್ಚೆಯ ಮೇಲೆ ಇಟ್ಟಿರ್ಬೇಕು ಅಂತ ಹೇಳಿ ರಾಜನ ಕಾಲಿಡೋದಿಕ್ಕೆ ಯಾವುದನ್ನ ಬ್ರಿಟಿಷರು ಇನ್ಯಾರದ್ದು ಮುಕುಟವನ್ನು ಅಲಂಕರಿಸಿತ್ತೋ ಅಂತ ಕಲ್ಲು ನಮ್ಮ ಒಬ್ಬ ಬಾರ್ಕೂರಿನಂತ ಒಂದು ಸಣ್ಣ ಊರಿನ ರಾಜನ ಕಾಲಡಿಯಲ್ಲಿತ್ತು ಅಂತ ಆದ್ರೆ ಎಂತಹ ಶ್ರೀಮಂತಿಕೆ ಇದ್ದಿರ್ಬೋದು. ಮಣಿಪಾಲದಲ್ಲಿ ಒಂದು ಹೆರಿಟೇಜ್ ವಿಲೇಜ್ ಅಂತ ಇದೆ. ಇವತ್ತಿಗೂ ನೀವು ಬಂದ್ರೆ ಅಲ್ಲಿ ಗಮನಿಸಬಹುದು, ಕುಕನೂರು ಪ್ಯಾಲೇಸ್ ಒಬ್ಬ ವಿಜಯನಗರದ ಒಬ್ಬ ಸಾಮಾನ್ಯ ಸಾಮಂತ ಅರಸನ ಒಂದು ಅರಮನೆ. ಬಹುಶಃ ಇವತ್ತು ಅದಕ್ಕೆ 100-200 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ರು ಅದನ್ನ ಇನ್ನೊಮ್ಮೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆ ಮರದ ಕೆತ್ತನೆಯಿಂದ ಮಾಡಿದಂತಹ ಆ ಅರಮನೆ. ನಾವು ಯೋಚನೆ ಮಾಡ್ಬೇಕು, ಒಬ್ಬ ಸೇನಾಧಿಪತಿ, ಒಬ್ಬ ಮಾಂಡಲಿಕ ಸಾಮಂತರು ಇಂಥ ವೈಭವವನ್ನ ಕಂಡಿದ್ದಿದ್ರೆ ಆ ರಾಜರು, ವಿಜಯನಗರದ ಅರಸರು, ಅವರ ವೈಭವಗಳು ಹೇಗಿದ್ದಿರ್ಬೋದು. ಅಂತ ಶ್ರೀಮಂತವಾದಂತಹ ಭಾರತವನ್ನ 15ನೇ ಶತಮಾನದಲ್ಲಿ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು, ಈ ಎಲ್ಲ ಐರೋಪ್ಯ ಶಕ್ತಿಗಳು ಭಾರತಕ್ಕೆ ಬಂದ್ರು, ದಂಗು ಬಡಿದು ಹೋಗಿದ್ರು. ಆದ್ರೆ ದುರ್ದೈವ ನಮ್ಮ ರಾಜರ ಒಳಗಡೆ ಒಗ್ಗಟ್ಟಿರ್ಲಿಲ್ಲ.
ವ್ಯಾಪಾರ ಮಾಡೋದಿಕ್ಕೆ ಅವರ ಅಂಗಲಾಚಿತ ಬಂದವರು. ಮೊದಲು ಗೋವಾದಲ್ಲಿ ಬಂದವರ ನೆಲೆಯನ್ನ ಸ್ಥಾಪಿಸ್ಕೊಳ್ತಾರೆ, ವ್ಯಾಪಾರ ವಹಿವಾಟು ಮಾಡೋದಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆರಂಭದ ದಿನಗಳಲ್ಲಿ ಬಹಳ ಸಂಘರ್ಷ ಆಯ್ತು. ಕೊನೆಗೆ ನಮ್ಮ ವಿಜಯನಗರದ ಅರಸರೇ ಅವರಿಗೆ ಅನುಮತಿಯನ್ನು ಕೊಟ್ಟರು, ವ್ಯಾಪಾರ ಮಾಡ್ಕೊಂಡಿರಿ ಅಂತ ಹೇಳಿದ್ರು. 1531ರಲ್ಲಿ ಮಂಗಳೂರಿನ ಮೇಲೆ ಅವರು ದಾಳಿಯನ್ನ ಮಾಡ್ತಾರೆ, ಮಂಗಳೂರಿನ ಬಂದರಿನ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ದಾಳಿ ಎಂಥ ಭೀಕರವಾದಂತಹ ದಾಳಿ ಆಗಿತ್ತು ಅಂತಂದ್ರೆ, ಮಂಗಳೂರಿನ ಪೂರ್ತಿ ಆ ಊರುಗಳನ್ನ ಸುಟ್ಟು ಹಾಕುವಂತ ಕೆಲಸವನ್ನ ಮಾಡಿದ್ರು. ಕಾರಣ, ಅವರು ತಮ್ಮ ಸೈನ್ಯವನ್ನ ಇಟ್ಟುಕೊಂಡು ನಮ್ಮ ರಾಜರನ್ನ ಬೆದರಿಸೋದಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ, ವ್ಯಾಪಾರ ಮಾಡೋದಿದ್ರೆ ನಮ್ಮ ಮೂಲಕ ಮಾಡ್ಬೇಕು, ಕಡಲಿಗೆ ಇಳಿಯೋದಿದ್ರೆ ನಮ್ಮ ಪರವಾನಗಿ ಇಟ್ಟುಕೊಂಡು ಕಡಲಿಗೆ ಇಳಿಬೇಕು ನೀವಿಂತ ಹೇಳಿ ನಮ್ಮ ರಾಜರಿಗೆ ಸವಾಲನ್ನ ಹಾಕ್ತಾರೆ ಪೋರ್ಚುಗೀಸರು. ಆಗ ಅವರು ಕರ್ತಾಸ್ ಅಂದ್ರೆ ಒಂದು ಪರವಾನಿಗೆ, ಒಂದು ಲೈಸೆನ್ಸ್, ಕಡಲಿಗೆ ಇಳಿಬೇಕಿದ್ರೆ ಅವರಿಗೆ ಯಾವ ರೀತಿ ನಾವು ಟೋಲ್ ಗೇಟ್ ಅಲ್ಲಿ ಟೋಲ್ ಕಟ್ಕೊಂಡು ಹೋಗ್ತೀವಿ, ಆ ತರ ಕಡಲಿಗೆ ಇಳಿಬೇಕಿದ್ರೆ ನಮ್ಮ ಕಡಲಿನ ಮೇಲೆ ಆ ಕೆಂಪು ಮೂತಿಯ ಪೋರ್ಚುಗೀಸರ ಹಿಡಿತಾ ಇತ್ತು. ಕಪಾಲೀಶ್ವರ ದೇವಸ್ಥಾನವನ್ನು ಒಡೆದು ಹಾಕಿದ್ರು, ಅನೇಕ ದೇವಸ್ಥಾನಗಳು ಮಣ್ಣು ಪಾಳಾದ್ವು, ಬಲಾತ್ಕಾರದ ಮತಾಂತರಗಳು ಗೋವಾದ ತುಂಬ ನಡೀತು. ಇದೆಲ್ಲ ನಡೀತಾ ಇರಬೇಕಿದ್ರೆ ಯಾರಿಗೂ ಕೂಡ ರಕ್ತ ಕುದಿಲಿಲ್ಲ. ಆದ್ರೆ ಉಳ್ಳಾಲದಲ್ಲಿ ಕೂತಂತ ಓರ್ವ ರಾಣಿ ಹೇಳ್ತಾಳೆ, ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ನನ್ನ ರಾಜ್ಯದ ಸಾರ್ವಭೌಮತೆಯನ್ನು ಅಡವಿಡೋದಿಲ್ಲ, ಅದಕ್ಕೆ ಬೇಕಾಗಿ ನನ್ನ ಸಂಸಾರ ಎರಡಾದ್ರೂ ತೊಂದರೆ ಇಲ್ಲ, ನನ್ನ ಗಂಡನನ್ನಾದ್ರೂ ಬಿಡ್ತೀನಿ. ಅವತ್ತು ಕಾಮರಾಯ ಬಂಗರಸ ಮಂಗಳೂರಿನಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದ, ಆತ ಬ್ರಿಟಿಷರಿಗೆ ಶರಣಾಗಿದ್ದ, ಬ್ರಿಟಿಷರ ಜೊತೆ ಸೇರ್ಕೊಂಡಿದ್ದ. ಲಕ್ಷ್ಮಪ್ಪ ಬಂಗರಸ ಆತನು ಕೂಡ ಒಂದು ರೀತಿಯಲ್ಲಿ ಕೈಚೆಲ್ಲಿ ಕೂತಿದ್ದಂತಹ ಕಾಲ. ಆತನ ನಂತರ ಪೂರ್ತಿಯಾಗಿ ಎಲ್ಲ ರಾಜರುಗಳು ಕೂಡ ಆ ಪೋರ್ಚುಗೀಸರ ಶಕ್ತಿಯ ಮುಂದೆ, ಅವರ ತೋಪು ತುಪಾಕಿಗಳ ಮುಂದೆ ಶರಣಾದಂತಹ ಕಾಲದಲ್ಲಿ ಅವರನ್ನ ಎದುರಿಸುವಂತಹ ಛಾತಿಯನ್ನ ಒಬ್ಬಳು ರಾಣಿ ಪ್ರದರ್ಶನ ಮಾಡ್ತಾರೆ. ಪೋರ್ಚುಗೀಸ್ನ ಗೋವಾದಲ್ಲಿ ಕೂತವರು ಯೋಚನೆ ಮಾಡ್ತಾರೆ, ಯಾರೋ ಒಬ್ಳು ರಾಣಿ, ಅವಳು ಸಾಮಾನ್ಯ ಯಕಶ್ಚಿತ್ ರಾಣಿ, ಅವಳಿಗೆ ಹೆದರ್ಕೊಂಡು ನಾವು ವ್ಯಾಪಾರ ಮಾಡುವಂತ ಸ್ಥಿತಿ ಇದೆಯಾ? ಕಳಿಸ್ತಾನೆ. ಮೊದಲ ತಂಡ ಹೋಗುತ್ತೆ 1555ರಲ್ಲಿ ಅಡ್ಮಿರಲ್ ಡೋಮ್ ಆಲ್ವಾರೋ ಡಿಸಿಲ್ವಾ ಅಂತ ಅವನ ಹೆಸರಲ್ಲಿ, ಅವನ ನೇತೃತ್ವದಲ್ಲಿ 21 ನೌಕೆಗಳನ್ನ ಕಳಿಸಿದ್ರು. 21 ನೌಕೆಗಳನ್ನ ತಗೊಂಡು ಬಂದ, ಮಂಗಳೂರನ್ನ ಲೂಟಿ ಮಾಡದ, ಉಳ್ಳಾಲಕ್ಕೆ ಹೋದಾಗ ಉಳ್ಳಾಲದಲ್ಲಿ ಪ್ರಚಂಡವಾದಂತ ಸಾಮರ್ಥ್ಯವನ್ನ ಅಲ್ಲಿಯ ರಾಣಿ ಪ್ರದರ್ಶನ ಮಾಡ್ತಾಳೆ. ಅನಿರೀಕ್ಷಿತವಾದಂತ ದಾಳಿ, ಪೋರ್ಚುಗೀಸರ ಅನೇಕ ಹಡಗುಗಳು, ಅವರ ವೆಸಲ್ಸ್ಗಳು ಸುಟ್ಟು ಹೋದ್ವು. ಅವರಿಗೆ ದಡಕ್ ಬರೋದೇ ಸಾಧ್ಯ ಆಗ್ಲಿಲ್ಲ. ನೇತ್ರಾವತಿಯ ಅಳಿವೆ ಬಾಗಿಲಿಂದ ಎಲ್ಲಿಂದ ಅವರು ಒಳಗಡೆ ಬಂದಿದ್ದಾರೆ, ಅಲ್ಲಿಂದ ಅವರನ್ನ ಆ ಅಳಿವೆ ಬಾಗಿಲಿಂದ ವಾಪಸ್ ಹೋಗದ ಹಾಗೆ ಅವರನ್ನ ತಡೆದು ಅಲ್ಲೇ ಅವರನ್ನ ಸಂಪೂರ್ಣವಾಗಿ ನಾಮಾವಶೇಷ ಮಾಡುವಂತ ಸಾಮರ್ಥ್ಯವನ್ನ ಉಳ್ಳಾಲದ ರಾಣಿ ಹಬ್ಬಕ್ಕ ತೋರಿಸ್ತಾಳೆ. ಆ ನಂತರ ಪೋರ್ಚುಗೀಸರು ಜಮೋರಿನ್ನ ರಾಜನ ನೇತೃತ್ವದಲ್ಲಿ, ಕಲ್ಲಿಕೋಟೆಯ ಸಾಮುದ್ರಿ ಅರಸನ ನೇತೃತ್ವದಲ್ಲಿ ಮಧ್ಯಸ್ಥಿಕೆಗೆ ಬಂದು ತಮ್ಮ ಜನರನ್ನ ಬಿಡಿಸ್ಕೊಂಡು ಹೋಗುವಂತಹ ಸ್ಥಿತಿ ಬಂತು. ಅದು ಉಳ್ಳಾಲದ ಶಕ್ತಿ, ಅಬ್ಬಕ್ಕಲ ತಾಕತ್ತು. ಆದ್ರೆ ಬ್ರಿಟಿಷರು ಈ ಅಪಮಾನದಿಂದ ಇನ್ನಷ್ಟು ಕುಪಿತರಾಗ್ತಾರೆ. 1558ರಲ್ಲಿ ಮತ್ತೆ ಕಾಲು ಕೆರೆದು ಜಗಳಕ್ಕೆ ಬರ್ತಾರೆ. ಹೇಳ್ತಾರೆ, ಮಲ್ಬಾರಿನ ನೌಕೆಗಳಿಗೆ ನೀವು ಉಳ್ಳಾಲದಲ್ಲಿ ನಿಲ್ಲೋದಿಕ್ಕೆ ಆಶ್ರಯವನ್ನು ಕೊಟ್ಟಿದ್ರಿ, ಇದು ನಮ್ಮ ಪಾಲಿಸಿಗೆ ವಿರುದ್ಧವಾಗಿದೆ, ನಮ್ಮ ಒಪ್ಪಂದಕ್ಕೆ ವಿರುದ್ಧವಾಗಿದೆ, ನಾನು ಈ ದಾಷ್ಟ್ಯವನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಮತ್ತೆ ಉಳ್ಳಾಲದ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾರೆ. ಮತ್ತೆ ಲೂಯಿಸ್ ಡಿಮೆಲ್ಲೋ ಅನ್ನೋ ನೇತೃತ್ವದಲ್ಲಿ ಮತ್ತೆ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಕೂಡ ಪ್ರಚಂಡವಾಗಿ ಹೋರಾಟವನ್ನ ಮಾಡಿದಂತ ರಾಣಿ ಅಬ್ಬಕ್ಕ ಆ ಯುದ್ಧದಲ್ಲೂ ಕೂಡ ಪೋರ್ಚುಗೀಸರನ್ನ ಸೋಲಿಸ್ತಾಳೆ. ಲೂಯಿಸ್ ಡಿಮೆಲ್ಲೋ ರಾಣಿಯ ಜೊತೆ ಮತ್ತೆ ಒಪ್ಪಂದವನ್ನ ಮಾಡಿಕೊಂಡು ಮತ್ತೆ ಶರಣಾಗಿ ಮತ್ತೆ ವಾಪಸ್ ಹೋಗ್ತಾನೆ. 1567ರಲ್ಲಿ ಮತ್ತೆ ಅಪಾಯ ಇದೆ ಅನ್ನೋದು ಅವಳಿಗೆ ಗೊತ್ತಿದೆ. ಪೋರ್ಚುಗೀಸರು ಕೈ ಕಟ್ಟಿ ಕೂತ್ಕೊಳ್ಳಲ್ಲ. ಯಾಕಂದ್ರೆ ಬಹಳ ವ್ಯಾಪಕವಾಗಿ ಭಾರತದ ಎಲ್ಲ ಭೂಭಾಗಗಳನ್ನ, ಸಮುದ್ರ ತೀರದ ಬಂದರುಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಂತ ಜನ. ಉಳ್ಳಾಲ ಒಂದು ಕೈವಶ ಆಗ್ತಾ ಇಲ್ಲ ಅಂತ ಅಂದ್ರೆ ಅವರ ಘನಸ್ಥಿಕೆ ಏನಾಗ್ಬೇಕು, ಅವರ ಪ್ರತಿಷ್ಠೆ ಏನಾಗ್ಬೇಕು? ಅದು ಕೂಡ ಒಬ್ಬಳು ಹೆಣ್ಣು ಮಗಳ ಮುಂದೆ ನಾವು ಹೇಗೆ ಸೋಲೋದಕ್ಕೆ ಸಾಧ್ಯ? ಮತ್ತೆ ಅವರು ತಯಾರಿಯನ್ನ ಮಾಡ್ತಾರೆ. ಅವರ ತಯಾರಿಗೆ ಪ್ರತಿ ತಯಾರಿ ನಮ್ಮದು ಹೇಗಿರ್ಬೇಕು? ಯುದ್ಧದಲ್ಲಿ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ಎಲ್ಲ ಕೋಟೆಯ ಗೋಡೆಗಳು ಮುರಿದು ಬಿದ್ದಿವೆ ಅದನ್ನ ನಿರ್ಮಾಣ ಮಾಡೋದಕ್ಕೆ ರಾಣಿ ಆದೇಶವನ್ನು ಕೊಡ್ತಾಳೆ. ಮನೆಯಲ್ಲಿರ್ಬೋದು, ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಆಕೆಯ ಸಮುದ್ರದ ಆ ರೇವು ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ದಾಳಿಯಾಗಿದೆ, ಆ ಕೋಟೆಗಳೆಲ್ಲ ಮುರಿದು ಹೋಗಿದೆ, ಅವುಗಳನ್ನೆಲ್ಲ ಭದ್ರಪಡಿಸ್ತಾಳೆ. ಅವುಗಳ ಮೇಲೆ ಪಿರಂಗಿಯನ್ನ ನೆಟ್ಟು ಮತ್ತೊಂದು ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾಳೆ. 1567ರಲ್ಲಿ ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧತೆ ಆಗತ್ತೆ. ಈ ಬಾರಿ ಪೋರ್ಚುಗೀಸರು ಬಹಳ ದೊಡ್ಡ ಸೇನೆಯನ್ನ ತೆಗೆದುಕೊಂಡು ಬಂದಿದ್ರು. ರಾಣಿ ಕೂಡ ತಯಾರಿ ಮಾಡ್ಕೊಂಡಿದ್ಲು. ಜಾಮೋರಿನ್ ಯಾರು ಕಲ್ಲಿಕೋಟೆಯ ಸಾಮುದ್ರಿ ಅರಸನ ಜೊತೆಗೆ ಸೇರಿ ಆ ಯುದ್ಧದಲ್ಲಿ ಹೋರಾಟವನ್ನ ಮಾಡ್ತಾಳೆ. ಆ ಹೋರಾಟವನ್ನ ಮಾಡುವಂತ
ಮಾಡೋದಕ್ಕಿಂತ ಹಿಂದೆ ಒಂದಷ್ಟು ಅದಕ್ಕೆ ಒಂದು ಭೂಮಿಕೆ ಸಿದ್ಧವಾಗಿತ್ತು ಆ ಹೋರಾಟಕ್ಕೆ. ರಾಣಿ ಸ್ವತಃ ತಾನೇ ಪೋರ್ಚುಗೀಸರಿಗೆ ಸರಿಸಮಾನವಾಗಿ ಇಲ್ಲಿಂದ ತಾನೇ ಹಡಗನ್ನ ಕಟ್ಟಿ ಪರ್ಷಿಯಾ ದೇಶಗಳಿಗೆ, ಅದು ಇಲ್ಲಿರುವಂತಹ ಗಂಧಸಾಲೆ, ಅಕ್ಕಿ ಇರ್ಬೋದು ಅಥವಾ ಮಸಾಲಾ ಪದಾರ್ಥಗಳು, ಇವುಗಳೆಲ್ಲವನ್ನ ಕೂಡ ಸಾಮುದ್ರಿ ಅರಸನ ಜೊತೆಗೆ ಸೇರಿ ಇನ್ನೊಬ್ಬರಿಗೆ ನಾವ್ ಯಾಕೆ ಮಾರಾಟ ಮಾಡ್ಬೇಕು, ನಾವೇ ನೇರವಾಗಿ ಅಲ್ಲಿಗೆ ತಲುಪಿಸ್ತೀವಿ ಅಂತ ಹೇಳಿ ಇವರೇ ಹಡಗನ್ನ ಕಟ್ಕೊಂಡು ವ್ಯಾಪಾರಕ್ಕೆ ಆ ರಾಣಿ ಇಳಿತಾಳೆ. ಇದು ಪೋರ್ಚುಗೀಸರಿಗೆ ಇನ್ನಷ್ಟು ಸಿಟ್ಟಿಗೆ ಕಾರಣ ಆಯ್ತು. ಕಪ್ಪ ಕೊಡೋದನ್ನು ಕೂಡ ನಿಲ್ಲಿಸಿದ್ಲು. ಪರ್ಮಿಷನ್ ಅನ್ನು ತೆಗೆದುಕೊಳ್ತಾ ಇಲ್ಲ, ಇವಳೇ ವ್ಯಾಪಾರ ಮಾಡ್ತಾ ಇದ್ದಾಳೆ, ಇವಳನ್ನೊಂದು ಕೈ ನೋಡ್ಕೋಬೇಕು ಅಂತ ಹೇಳಿ ಅವರು ಬಂದ್ರು. ಈ ಬಾರಿ ಬಂದಿರುವಂತದ್ದು ಅಂತೋನಿ ನೊರೊನ್ಹಾ ಮತ್ತು ಜಾನ್ ಪೆಕ್ಸಿಟೋ ಅಂತ ಇಬ್ಬರ ನೇತೃತ್ವದಲ್ಲಿ ಮತ್ತೆ ಸೇನೆ ಬರುತ್ತೆ. ಈ ಯುದ್ಧ ನಡೆದಿರುವಂತದ್ದು 1567ರಲ್ಲಿ. ಅವಳ ನಾವೀಗ ಅಬ್ಬಕ್ಕ ರಾಣಿಯ ಬಗ್ಗೆ ಈಗ ಮಾತನಾಡ್ತಾ ಇರ್ಬೇಕಿದ್ರೆ ನಾವು ಅನೇಕ ಜನ ಅಬ್ಬಕ್ಕ ರಾಣಿ ಒಬ್ಬಳೆ ಅಂತ ಭಾವಿಸ್ತಾರೆ. ಆದ್ರೆ ಇತಿಹಾಸಕಾರರು ಹೇಳೋ ಪ್ರಕಾರ ಅಬ್ಬಕ್ಕ ರಾಣಿಯರು 4 ಜನ ರಾಣಿಯರಿದ್ದಾರೆ. ಇಬ್ರು ಉಳ್ಳಾಲದಿಂದ ಆಳ್ವಿಕೆಯನ್ನ ಮಾಡಿದ್ರು, ಇಬ್ರು ಪುತ್ತಿಗೆಯಿಂದ ಅಂದ್ರೆ ಮೂಡುಬಿದ್ರೆಯಿಂದಲೇ ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಬಹುಶಃ ಇದರ ಬಗ್ಗೆ ಆಳವಾಗಿ ಸಂಶೋಧನೆ ಮಾಡಿದಂತ ಒಬ್ರು ಒಬ್ರು ಅಧಿಕಾರಯುತವಾಗಿ ಮಾತನಾಡಬಲ್ಲಂತ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಇಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರು ಮುಂದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ನಾನು ಹಿರಿಯ ಅಬ್ಬಕ್ಕ ರಾಣಿಯ ಕಾಲದಲ್ಲಿ ನಡೆದಂತ ಮಹತ್ವದ ಒಂದು ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಕಪ್ಪ ಕಾಣಿಕೆ ನಿಲ್ಲಿಸಿದ ಕಾರಣಕ್ಕೆ, ಕರ್ತಾಜನ್ನ ತೆಗೆದುಕೊಳ್ಳದ ಕಾರಣಕ್ಕೆ ಪೋರ್ಚುಗೀಸರು ಜಾನ್ ಪೆಕ್ಸಿಟೋ ಮತ್ತು ಅಂತೋನಿಯೋ ನೊರೊನ್ಹಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಉಳ್ಳಾಲ ಬಹಳ ಸುಲಭದಲ್ಲಿ ಕೈವಶ ಆಗೋಯ್ತು. ಒಂದೇ ದಿನದ ಯುದ್ಧದಲ್ಲಿ ಯಾರು ಇಲ್ಲ, ಉಳ್ಳಾಲ ಖಾಲಿ ಬಿದ್ದಿದೆ. ಬಹಳ ಸಂತೋಷ. ಎಲ್ಲ ಕಾಡುಗುಡ್ಡಗಳಿಗೆ ಓಡಿದ್ದಾರೆ. ನಮ್ಮ ಸೇನೆಯ ಶಕ್ತಿ ಯಾವ ತರ ಇದೆ ಅಂತ ಕೇಳಿದ್ರೆ, ರಾಣಿ ಒಂದು ಯುದ್ಧವನ್ನೇ ಮಾಡದೆ ಇಲ್ಲಿಂದ ಪಲಾಯನ ಆಗಿದ್ದಾಳೆ ಅಂತ ಹೇಳಿ ಬಹಳ ಖುಷಿ ಆಯ್ತು. ಅವರು ಸಂಜೆಯ ಹೊತ್ತಿನಲ್ಲಿ ತಮ್ಮ ಶಿಬಿರಗಳನ್ನ ಹಾಕಿಕೊಂಡು ಇಡೀ ಊರಿನಲ್ಲಿ ಏನೇನು ಸಾಧ್ಯ ಇದೆಯೋ ಅಲ್ಲ ಧ್ವಂಸ ಕಾರ್ಯಗಳನ್ನ ಮಾಡಿ ಜನರನ್ನ ಕೊಂದು, ರಾತ್ರಿಯ ಹೊತ್ತಿನಲ್ಲಿ ಕಂಠಪೂರ್ತಿ ಮದಿರೆಯನ್ನ ಕುಡಿದು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಇರುವಂತ ಹೊತ್ತಿನಲ್ಲಿ 200 ಜನ ಆ ಮಾಪಿಳ್ಳೆಯರು, ಮೊಗವೀರರು, ಬಂಟರು, ಬಿಲ್ಲವರು, ಸ್ಥಳೀಯವಾದಂತ ಒಂದಷ್ಟು ವೀರ ಯುವಕರ ಯೋಧರ ತಂಡವನ್ನ ಕಟ್ಟಿಕೊಂಡು ಅವರ ಮುಂದುಗಡೆಯಿಂದ ಗಂಡು ಉಡುಗೆಯನ್ನ ತೊಟ್ಟು ಕೈಯಲ್ಲಿ ಶಸ್ತ್ರವನ್ನ ಹಿಡಿದುಕೊಂಡು ರಾಣಿ ಅಬ್ಬಕ್ಕ ಆ ರಾತ್ರಿಯ ಆ ಮೌನವನ್ನ ಸೀಳಿಕೊಂಡು ಸೋಮನಾಥೇಶ್ವರ ದೇವರ ಅಂಗಳದಿಂದ ಇಳಿದು ಅಲ್ಲಿಗೆ ದಾಳಿ ನಡೆಯುತ್ತೆ. ಭಯಾನಕವಾದಂತ ಯುದ್ಧ. ಪೋರ್ಚುಗೀಸರು ಯೋಚನೆಯನ್ನೇ ಮಾಡಿರ್ಲಿಲ್ಲ ಈ ರೀತಿಯ ಒಂದು ದಾಳಿ ನಡೀಬಹುದು ಅನ್ನೋದು ಅವರಿಗೆ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಕತ್ತಲೆಯಲ್ಲಿ ನಡೆದಂತ ಈ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಅನೇಕ ಜನ ಪೋರ್ಚುಗೀಸ್ ಸೈನಿಕರು ಹತರಾದ್ರು. ಜಾನ್ ಪೆಕ್ಸಿಟೋನ ರುಂಡ ಉಳ್ಳಾಲದ ಚರಂಡಿಯಲ್ಲಿ ಬಿದ್ದಿತ್ತು. ಇಂಥ ಭಯಾನಕವಾದಂತ ಯುದ್ಧವನ್ನ ಮಾಡಿ ಆ ರಾಣಿ, ಪೋರ್ಚುಗೀಸರು ಕತ್ತಲಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ಅವರ ಬಂದೂಕಿನಿಂದ ಅವರವರ ಜನರಿಗೆ ಗುಂಡು ಹೊಡ್ಕೊಂಡು ಅರ್ಧ ಸತ್ತೋದ್ರು. ಉಳ್ಳಾಲದ ಕೋಟೆಯನ್ನ ಮುಕ್ತಗೊಳಿಸಿದ್ರು. ಆನಂತರ ನಮಗೆ ಬಹಳ ದೊಡ್ಡ ವಿಜಯ ಸಿಕ್ಕಿದೆ, ಇವತ್ತು ನಾವು ಸಂಭ್ರಮಾಚರಣೆ ಮಾಡೋಣ ಅಂತ ರಾಣಿ ಹೇಳಿಲ್ಲ. ಅಲ್ಲಿಂದ ನೇರವಾಗಿ ಮಂಗಳೂರಿನ ಕೋಟೆಗೆ ದಾಳಿ ಆಗತ್ತೆ. ಮಂಗಳೂರಿನ ಕೋಟೆಯಿಂದ ಕೂಡ ಅವ್ರನ್ನ ಕದೇಡ್ಕೆ ಅಂದ್ರೆ ಅವ್ರನ್ನ ಹೊರಗಡೆ ಓಡಿಸುವಂತ ಕೆಲಸವನ್ನು ಮಾಡಿದ್ರು, ಅವ್ರನ್ನ ಬುಡಮೇಲ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಪೋರ್ಚುಗೀಸರನ್ನ ಸಂಪೂರ್ಣವಾಗಿ ಮಂಗಳೂರಿನಿಂದ ಹೊರಗಟ್ಟುವಂತ ಕೆಲಸವನ್ನು ಅವ್ರು ಮಾಡಿದ್ರು. ಈ ಯುದ್ಧವನ್ನ ಇತಿಹಾಸಕಾರ ಕೂಟೋ ಮತ್ತು ಫ್ರಾನ್ಸಿಸ್ಕೋ ಇವರು ದಾಖಲೆ ಮಾಡ್ತಾರೆ. ಈ ಯುದ್ಧದಲ್ಲಿ ಯಾವ ರೀತಿ ಆ ರಾಣಿ ಪರಾಕ್ರಮಿ ಆ ರಾಣಿ ಹೇಗ್ ಹೋರಾಟ ಮಾಡಿದ್ಲು ಅನ್ನೋದನ್ನ ಬಹಳ ಅದ್ಭುತವಾಗಿ ಅವರು ಬರೀತಾರೆ. ಅವರು ಪೋರ್ಚುಗೀಸರಾದ್ರೂ ಕೂಡ ಆ ಅಬ್ಬಕ್ಕ ರಾಣಿಯ ಧೀಮಂತಿಕೆಯನ್ನ, ಧೈರ್ಯವನ್ನ, ಅವಳ ಶಕ್ತಿಯನ್ನ, ಅವಳ ತಾಕತ್ತನ್ನ ವರ್ಣನೆ ಮಾಡ್ತಾರೆ. ಹೀಗೆ ಉಳ್ಳಾಲ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ಬಂದ ತಕ್ಷಣ ಪೋರ್ಚುಗೀಸರು ಮತ್ತೆ ಅವ್ರಿಗೆ ವ್ಯಾಪಾರನ ಮುಂದುವರ್ಸಕ್ ಮತ್ತೆ ಬರ್ತಾರೆ, ಮತ್ತೆ ಸಂಧಾನ ಮಾಡ್ಕೊಂಡು ಮತ್ತೆ ಒಪ್ಪಂದ ಮಾಡ್ಕೊಂಡ್ರು. 1570ರಲ್ಲಿ ಒಪ್ಪಂದ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಹಿಂದ್ಗಡೆಯಿಂದ ಬೇರೆಯೇ ಸಂಚಲನ ಮಾಡ್ಕೊಂಡಿರ್ತಾರೆ. ರಾಣಿ ಕೂಡ ಒಪ್ಪಂದ ಆಗಿದೆ ಅಂತ ಹೇಳಿ ಸುಮ್ಮನೆ ಇರೋದಿಲ್ಲ. ಅವಳು ಕೂಡ ತನ್ನ ರಾಜ್ಯದ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ಬೇಕಿದ್ರೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವಳು ಯೋಚನೆಯನ್ನ ಮಾಡಿದ್ರು. 1570ರಲ್ಲಿ ಕರ್ನಾಟಕದ ಬಹುತೇಕ ಭೂಭಾಗಗಳಲ್ಲಿ ಯಾವ ಎಲ್ಲ ಅರಸರಿದ್ರು, ಅಬ್ಬಕ್ಕ ರಾಣಿ ಕೇವಲ ರಣರಂಗದಲ್ಲಿ ಕತ್ತಿ ಹಿಡಿದುಕೊಂಡು ಹೋರಾಟ ಮಾಡಿದ್ದಲ್ಲ, ರಾಜತಾಂತ್ರಿಕವಾಗಿ ಕೂಡ ಎಷ್ಟು ನಿಪುಣೆ ಆಗಿದ್ರು ಅನ್ನುವುದಕ್ಕೆ 1570ರಲ್ಲಿ ಅವಳು ಹೂಡಿದಂತ ರಣತಂತ್ರ ಏನಿದೆ ಅದು ನಮಗೆ ಬಹಳ ಅದು ಅಧ್ಯಯನ ಯೋಗ್ಯವಾಗಿದೆ. ಬಿಜಾಪುರದ ಆದಿಲ್ ಶಾಹಿಗಳನ್ನ ಅಲ್ಲಿಗೆ ರಾಜದೂತರನ್ನ ಕಳಿಸಿ, ಅಲ್ಲಿಂದ ಪತ್ರವನ್ನ ಕಳಿಸಿ ಅವರನ್ನ ಪೋರ್ಚುಗೀಸರ ವಿರುದ್ಧ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾಳೆ. ಅಹಮದ್ ನಗರದ ಸುಲ್ತಾನ್ರನ್ನ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾಳೆ. ಯಾವುದೋ ಕೇರಳದ ಆ ಮೂಲೆಯಲ್ಲಿರುವಂತ ಕಲ್ಲಿಕೋಟೆಯ ಜಾಮೋರಿನ್, ಅವನು ಕುಟ್ಟಿ ಪೋಖ್ರೆ ಅಂತ ಹೇಳಿ ಆದ ಕುഞ്ഞാಲಿ ಕುಟ್ಟಿ ಪೋಖ್ರೆ, ಅವರನ್ನ
ಕಳಿಸಿಕೊಡೋ ತರ, ಆ ಯೋಧನನ್ನ ಕಳಿಸಿಕೊಡೋ ತರ ಜಾಮೋರಿನನ್ನ ಮನವೊಲಿಸ್ತಾಳೆ. ಈ ರೀತಿ ಈ ಎಲ್ಲ ಆ ಕಾಲದಲ್ಲಿದ್ದಂತ ಪ್ರಬಲ ಅರಸರ ನೇತೃತ್ವದಲ್ಲಿ ಮತ್ತೊಮ್ಮೆ 1570ರಲ್ಲಿ ನಿರ್ಣಾಯಕವಾದಂತಹ ಹೋರಾಟವನ್ನ ಮಾಡಿ ಪೋರ್ಚುಗೀಸರಿಗೆ ಸಡ್ಡು ಹೊಡೆಯುವಂತ ಕೆಲಸವನ್ನ ರಾಣಿ ಮಾಡಿದ್ರು. ಪೋರ್ಚುಗೀಸರ ತಾಕತ್ತು ಹೇಗಿತ್ತು ಅಂತ ಕೇಳಿದ್ರೆ, ಗುಜರಾತಿನಿಂದ ಹಿಡಿದು ಕಲ್ಲಿ ಕೋಟೆಯವರೆಗೆ ಪೂರ್ತಿಯಾಗಿ ಅವರನ್ನ ನನ್ನನ್ನು ಎದುರಿಸುವವರು ಯಾರು ಇಲ್ಲ ಅಂತ ಬೀಗ್ತಾ ಇದ್ದಂತ ಸಂದರ್ಭದಲ್ಲಿ ಪೂರ್ತಿ ಪಶ್ಚಿಮದ ಕಡಲು ಏನಿದೆ ಅದು ಪೋರ್ಚುಗೀಸರ ಅನುಮತಿ ಇಲ್ಲದೆ ಒಂದು ಹಡಗನ್ನ ಕೂಡ ಕೆಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಂತ ಕಾಲದಲ್ಲಿ ಅವರಿಗೆ ಸವಾಲನ್ನ ಎಸೆದು ಅವರಿಗೆ ಚಾಲೆಂಜ್ ಅನ್ನ ಮಾಡಿ ಎದ್ದು ನಿಂತಂತ ಏಕೈಕ ರಾಣಿ ಇದ್ರೆ ಅದು ಅಬ್ಬಕ್ಕ ರಾಣಿ. ಈ ಅಬ್ಬಕ್ಕ ರಾಣಿಯನ್ನ ಹಿರಿಯ ಅಬ್ಬಕ್ಕ ರಾಣಿ ಅಂತ ನಾವು ಗುರುತಿಸ್ತೀವಿ. ಈ ರಾಣಿ ಈಕೆಯ ಉಲ್ಲೇಖ 1584ರವರೆಗೂ ಕೂಡ ಅಲ್ಲಲ್ಲಿ ಇವರ ಉಲ್ಲೇಖ ಇದೆ. ಪಿಯೆಟ್ರೋ ಡೆಲ್ಲ ವೆಲ್ಲಿಯ ಬಗ್ಗೆ ಆಗ ಬಹಳ ಸುಂದರವಾಗಿ ಅವರು ವರ್ಣನೆ ಮಾಡ್ತಾ ಇದ್ರು. ರಾಣಿ ಹೇಗೆ ಕಾಣ್ತಾಳೆ, ರಾಣಿಯನ್ನ ನೋಡ್ಬೇಕು ಅಂತ ಅರಮನೆಗೆ ಹೋದಾಗ ರಾಣಿ ಇಲ್ಲ, ಅವಳು ಇಲ್ಲೆಲ್ಲೋ ಕೋಟೆಯ ಯಾವುದೋ ಒಂದು ಮರಾಮತ್ತಿನ ಕೆಲಸಗಳು, ಯಾವುದೋ ಕೋಟೆಯನ್ನ ಕಟ್ಟುವಂತ ಕೆಲಸಗಳಾಗ್ತಾ ಇದೆ. ಅಲ್ಲಿಗೆ ಹೋದಾಗ ಮಹಿಳೆಯರಿಲ್ಲ, ಪುರುಷರ ಮಧ್ಯದಲ್ಲಿ 4-5 ಜನ ಪುರುಷರಿದ್ದಾರೆ. ಯಾರೊಬ್ರು ತಾಳಪತ್ರದ ಒಂದು ಕೊಡೆಯನ್ನ ಇಟ್ಕೊಂಡಿದ್ದಾರೆ, ಅದರ ನೆರಳಲ್ಲಿ ರಾಣಿ ಅಲ್ಲಿ ಕುಳಿತುಕೊಂಡಿದ್ರು. ಅದರ ವಿಚಾರಣೆಯನ್ನು ನೋಡ್ಕೊಳ್ತಾ ಇದ್ರು. ಕೋಟೆಯನ್ನು ಕಟ್ಟುವಂತ ಕೆಲಸ ಆಗ್ತಾ ಇದೆ, ಕೋಟೆಯನ್ನು ಕಟ್ಟೋದು, ಗೋಡೆಯನ್ನು ಕಟ್ಟೋದು, ಏನೋ ಕೆಲಸಗಳಾಗ್ತಾ ಇದೆ. ರಾಣಿಯಲ್ಲಿ ಅಂತ ಅವನು ಕೇಳ್ತಾನೆ ಪಿಯೆಟ್ರೋ ಡೆಲ್ಲ ವೆಲ್ಲಿ, ಯಾಕಂದ್ರೆ ಕುಳಿತಿರುವಂತವಳು ಅತ್ಯಂತ ಸಾಮಾನ್ಯವಾದಂತ ಉಡುಗೆಯಲ್ಲಿದ್ದಾಳೆ. ಬಿಳಿಯ ಒಂದು ಹತ್ತಿಯ ಬಟ್ಟೆ, ಮೈ ಬಣ್ಣವನ್ನು ಹೇಳಿದ್ರೆ ಇಥಿಯೋಪಿಯನ್ ಅಂದ್ರೆ ಕಡು ಕಪ್ಪು ಮೈ ಬಣ್ಣ ಇತ್ತು ಅಂತ ಹೇಳ್ತಾಳೆ. ಕೇದಗೆಯನ್ನ ಮುಡಿದುಕೊಂಡಂತ ಒಂದು ಗಾಂಭೀರ್ಯದ ರೂಪ. ಅದ್ರ ಜೊತೆಗೆ ಅವನು ಹೇಳ್ತಾನೆ, ಅವಳ ಮೈಯಲ್ಲಿ ರಾಣಿ ಅಂತ ಹೇಳುವಂತ ಯಾವುದೇ ಗುರುತಿಲ್ಲ, ಒಂದು ಜೋಡುದಾರೆಯ ಕತ್ತಿಯನ್ನ ಬಿಟ್ರೆ ಮೈಯಲ್ಲಿ ಬೇರೆ ಯಾವುದೇ ಗುರುತುಗಳು ಇರ್ಲಿಲ್ಲ ಅನ್ನೋದನ್ನು ಹೇಳ್ತಾನೆ. ಕಾಲಲ್ಲಿ ಪಾದರಕ್ಷೆ ಕೂಡ ಇಲ್ಲ ಅಂತ ಅವನು ವರ್ಣನೆ ಮಾಡ್ತಾನೆ. ಈ ರೀತಿ ಒಂದು ಸರಳವಾದಂತಹ ರಾಣಿ, ರಾಜ ವೈಭೋಗಗಳು ಬೇಕು, ಐಷಾರಾಮಿ ಜೀವನ ಬೇಕು ಅಂತ ಅವಳು ಹೋರಾಟ ಮಾಡಿದ್ದಲ್ಲ. ಈ ನೆಲದ ತೌಳವ ಸೀಮೆಯ ಸಾರ್ವಭೌಮತೆಯನ್ನ ಉಳಿಸಬೇಕು ಅಂತ ಹೋರಾಟವನ್ನು ಮಾಡ್ತಾಳೆ. ಯಾವ ಜೈನ ಧರ್ಮದಲ್ಲಿ ಯಾವ ಅನೇಕ ಬಸದಿಗಳನ್ನ ಕಟ್ಟಿಸಿ ಅಲ್ಲಿ ನಿತ್ಯ ಧರ್ಮ ಕಾರ್ಯಗಳನ್ನ ಮಾಡಿಸಿಕೊಂಡಂತ ರಾಣಿ, ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿದಂತ ಪರಂಪರೆಯಿಂದ ಬಂದವಳು, ನನ್ನ ರಾಷ್ಟ್ರಕ್ಕೆ ನನ್ನ ಜನರಿಗೆ ಸಮಸ್ಯೆಗಳಾದ್ರೆ ಧರ್ಮಹಿಂಸಾ ತಥೈವಚ ಅಂತ ಹೇಳಿದಂತ ರಾಣಿ ಅಬ್ಬಕ್ಕ ರಾಣಿ. ಅವಳ ಬಗ್ಗೆ ಅನೇಕ ಕಥೆಗಳು, ಅರೇಬಿಯಾ ದೇಶದವರೆಗೆ, ಪರ್ಷಿಯಾದವರೆಗೆ ಅವಳ ಕಥೆಗಳು ಕೂಡ ಆ ಕಾಲದಲ್ಲಿ ಅವಳ ದಂತಕಥೆಗಳಾಗಿ ಅವಳು ಪ್ರಚಾರದಲ್ಲಿದ್ಲು. ಕಿರಿಯ ಅಬ್ಬಕ್ಕ ರಾಣಿಯ ಕಾಲಮಾನವನ್ನ ಕೂಡ ಗುರುತಿಸ್ತಾರೆ. ಕಿರಿಯ ಅಬ್ಬಕ್ಕ ರಾಣಿ 1595ರಿಂದ 1640ರವರೆಗೆ ಇನ್ನೊಬ್ಬಳು ಅಬ್ಬಕ್ಕ ರಾಣಿ, ಬಹುಶಃ ಆಕೆಯ ಮಗಳಿರ್ಬೋದು ಅಥವಾ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಸಂಶೋಧನಾಕಾರರು ಹೇಳಬೇಕು. ಆದ್ರೆ ಆಕೆಯ ಬಗ್ಗೆ ಒಂದು ಪತ್ರ ಸಿಗ್ತದೆ 1616ರಲ್ಲಿ. ಒಂದು ಪತ್ರ, ಗೋವಾದ ವೈಸ್ರಾಯ್ ಬರೆದಂತ ಒಂದು ಪತ್ರದಲ್ಲಿ ಹೇಳ್ತಾನೆ ಅವನು, ಅಬ್ಬಕ್ಕ ರಾಣಿಯನ್ನ ಎದುರು ಹಾಕೊಂಡಂತ ನಮ್ಮ ಮಿತ್ರನಾದಂತ ಬಂಗನ ರಾಜ್ಯ ಇವತ್ತು ಅಪಾಯದಲ್ಲಿದೆ. ಅಂದ್ರೆ ಆ ರೀತಿಯ ರಣತಂತ್ರವನ್ನು ಅವಳು ರೂಪಿಸಿದ್ದಾಳೆ. ಇದು ಕುಂಬಳೆಯ ಅರಸ ಅವರ ಜೊತೆಗಿದ್ದಾನೆ, ಮಲ್ಬಾರ್ನ ಅರಸ ಅವಳ ಜೊತೆಗಿದ್ದಾನೆ, ಆ ಕಡೆ ಘಟ್ಟದ ಮೇಲಿರುವಂತ ಕೆಳದಿಯ ವೆಂಕಟಪ್ಪ ನಾಯಕ್ ಕೂಡ ಅವಳ ಜೊತೆ ಸೇರ್ಕೊಂಡಿದ್ದಾನೆ. ಈ ರೀತಿಯಾದಂತ ಒಂದು ವ್ಯೂಹವನ್ನ ರಚನೆ ಮಾಡಿದ್ದಾಳೆ. ಮಂಗಳೂರು ಸಂಪೂರ್ಣವಾಗಿ ನಮ್ಮ ಕೈಯಿಂದ ತಪ್ಪಿ ಹೋಗುವಂತ ಅಪಾಯ ಇದೆ ಅಂತ ಹೇಳಿ ಗೋವಾದ ವೈಸ್ರಾಯ್ ಬರೆದಂತ ಒಂದು ಪತ್ರ ಸಿಗ್ತದೆ 1616ರಲ್ಲಿ. ಇದರ ಅರ್ಥ, ಮಂಗಳೂರನ್ನ ಕೇಂದ್ರೀಕರಿಸಿಕೊಂಡು ಸಂಪೂರ್ಣವಾಗಿ ಸ್ಥಳೀಯ ಅರಸರ ಹಿಡಿತವನ್ನ ಬಲಗೊಳಿಸುವುದಕ್ಕೆ ಐರೋಪ್ಯ ಶಕ್ತಿಗಳು ನಮ್ಮ ಮೇಲೆ ವಸಾಹತನ್ನ ಸ್ಥಾಪಿಸದ ಹಾಗೆ ಆ ರಾಜರನ್ನ ಏಕಸೂತ್ರಕ್ಕೆ ತರುವಂತ ಕೆಲಸವನ್ನ ರಾಣಿ ಅಬ್ಬಕ್ಕ ರಾಣಿ, ಕಿರಿಯ ಅಬ್ಬಕ್ಕ ರಾಣಿ ಕೂಡ ಮಾಡಿದ್ರು. ತನ್ನ ಹಿರಿಯ ಅಬ್ಬಕ್ಕ ರಾಣಿ ಯಾವ ರೀತಿಯಲ್ಲಿ ಮಾಡಿದ್ರು ಅದೇ ರೀತಿ ಕಿರಿಯ ಅಬ್ಬಕ್ಕ ರಾಣಿ ಕೂಡ ಆ ರೀತಿಯ ತಂತ್ರವನ್ನು ಮಾಡಿದ್ರು. ಈ ರಾಣಿಯ ವ್ಯಾಪಾರವನ್ನ ತಡೆ ಹಿಡಿಬೇಕು ಅಂತ ಹೇಳಿ ಮಕ್ಕಾಗೆ ಹೋಗಿದ್ದಂತ ಈಕೆಯ ಹಡಗುಗಳನ್ನ ಕಡಲ್ನಲ್ಲಿ ಪೋರ್ಚುಗೀಸರು ಸೆರೆ ಹಿಡಿಯುವಂತ ಕೆಲಸವನ್ನು ಮಾಡಿದ್ರು. ಕಡಲ್ನಲ್ಲಿ ಅವನು ಮಿರಾಂಡಾ ಅಂತ ಅವನ ಹೆಸರು, ಅವನು ಸೆರೆ ಹಿಡಿತಾನೆ. ಸೆರೆ ಹಿಡಿದ ಸಂಗತಿ ಅಬ್ಬಕ್ಕ ರಾಣಿಗೆ ಗೊತ್ತಾದದ್ದೇ ತಡ. ಮಂಗಳೂರಿನಲ್ಲಿದ್ದಂತ ಬಂಗರಸನ ಕೋಟೆಯ ಮೇಲೆ ದಾಳಿಯನ್ನ ಮಾಡಿಸ್ತಾಳೆ. ವೆಂಕಟಪ್ಪ ನಾಯಕ ಕೂಡ ಅದಕ್ಕೆ ಸಾಥ್ ಕೊಟ್ಟ. ಆ ಕೋಟೆಯಲ್ಲಿದ್ದಂತ ಪೂರ್ತಿ ಪೋರ್ಚುಗೀಸರಿಗೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನು ಮಾಡಿದ್ರು. ಆ ಕೋಟೆಯ ಒಳಭಾಗದಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ಪೋರ್ಚುಗೀಸರು ಹೋಗಿ ಉಳ್ಕೊಂಡ್ರು. ಹೊರಗಡೆ ಇದ್ದಂತ 20 ಜನ ದಂಡನಾಯಕರು ಮತ್ತು ಸರಿಸುಮಾರು ಒಂದು 600-700 ಜನ ಪೋರ್ಚುಗೀಸರನ್ನ ಆ ರಾಣಿ ಬಲಿ ತಗೊಳ್ತು. ಒಳಗಡೆ ಹೋದಂತ ಪೋರ್ಚುಗೀಸರ ಸ್ಥಿತಿ, ಸತ್ತವರಾದ್ರೆ ಸತ್ತೋದ್ರು ಒಮ್ಮೆಗೆ, ಒಳಗಡೆ ಹೋಗಿ ಸೇರ್ಕೊಂಡವರ ಪರಿಸ್ಥಿತಿ
ಇನ್ನೂ ಭಯಾನಕ ಆಗೋಯ್ತು. ಅವ್ರು ಹೇಳ್ತಾರೆ, ಅನ್ನ ಇಲ್ಲ ನೀರು ಇಲ್ಲದೆ ಆ ಮುತ್ತಿಗೆಯನ್ನ ಮುರಿಯೋದಿಕ್ಕೂ ಸಾಧ್ಯ ಇಲ್ಲದೆ ಪೋರ್ಚುಗೀಸರು ಹೀನಾಯವಾದಂತ ಸ್ಥಿತಿಯನ್ನ ತಲುಪ್ತಾರೆ. ಒಂದು ದಿನಕ್ಕೆ 6 ಜನ ಹೊಟ್ಟೆಗೆ ಅನ್ನ ಇಲ್ಲದೆ ಸಾಯ್ತಾರೆ ಮಂಗಳೂರಿನ ಕೋಟೆ ಒಳಗಡೆ ಪೋರ್ಚುಗೀಸರು. ಈ ರೀತಿಯಾದಂತಹ ಒಂದು ರಣತಂತ್ರವನ್ನ ಹೂಡಿ ಅವರನ್ನ ದಿಗ್ಬಂಧನ ಮಾಡಿ ಪೋರ್ಚುಗೀಸರು ಮಂಗಳೂರಿನಲ್ಲಿ ಅವ್ರ ಜನ್ಮ ಜಾಲಾಡಿ ಬಿಟ್ಟಂತ ಒಂದು ರಾಣಿ ಇದ್ರೆ ಅದು ಅಬ್ಬಕ್ಕ ರಾಣಿ. ಆನಂತರ ಬ್ರಿಟಿಷರು ಪೋರ್ಚುಗೀಸರು ಈಕೆಯ ಜೊತೆ ಹೀನಾಯವಾದಂತ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಕಾಪುನಲ್ಲಿ ನಾವು ಕೋಟೆಯನ್ನ ಕಟ್ಟುವಂತ ವಿಚಾರ ಇರ್ಬೋದು, ಅನೇಕ ಒಪ್ಪಂದಗಳಿಗೆ ಆ ಸಂದರ್ಭದಲ್ಲಿ ಸಹಿ ಆಗ್ತಾರೆ. ಬಹುಶಃ ಈ ಯುದ್ಧದ ನಂತರ ಪೋರ್ಚುಗೀಸರು ಯಾವತ್ತು ಆ ನಂತರ ಉಳ್ಳಾಲದ ರಾಣಿಯ ಸುದ್ದಿಗೆ ಹೋಗ್ಲಿಲ್ಲ. ಅಲ್ಲಿಯ ನಂತರ ನಮಗೆ ಅದು ಅವರ ಡೌನ್ ಫಾಲ್ ನಮ್ಗೆ ಅವರ ಪತನದ ಸಂಕೇತ ನಮ್ಗೆ ಇದು ಕಾಣಿಸ್ಕೊಳ್ತದೆ. ಗೇರುಸೊಪ್ಪೆಯ ರಾಣಿ ಚೆನ್ನಭೈರದೇವಿ ಮತ್ತು ನಮ್ಮ ಮಂಗಳೂರಿನಲ್ಲಿ ಅಬ್ಬಕ್ಕ ರಾಣಿ, ಇವರಿಬ್ರು ಕೂಡ 24 ಬಾರಿ ಆಕೆ ಪೋರ್ಚುಗೀಸರನ್ನ ಸೋಲಿಸಿದಂತ ರಾಣಿ ಗೇರು ಸೊಪ್ಪೆಯ ಚೆನ್ನಭೈರದೇವಿ. ಅವಳನ್ನ ಆ ಕಾಲದಲ್ಲಿ ಪೆಪ್ಪರ್ ಕ್ವೀನ್, ಕಾಳು ಮೆಣಸಿನ ರಾಣಿ ಅಂತ ಇಲ್ಲಲ್ಲ, ಪೋರ್ಚುಗಲ್ ನಲ್ಲಿ ಸ್ಪೈನ್ ನಲ್ಲಿ ಅವಳನ್ನ ರೈನಾದಿ ಪಿಮೆಂಟಾ ಅಂತ ಕರೀತಾ ಇದ್ರು. ಅಂದ್ರೆ ಕಾಳು ಮೆಣಸಿನ ರಾಣಿ ಅಂತಲೇ ಅವಳನ್ನ ಕರೀತಾ ಇದ್ರು. ಅದ್ರ ಇವತ್ತು ಒಂದು ಹಡಗು ಮುಳುಗಿದೆ. ಇವತ್ತು ನಾವು ಕಾರವಾರ ಪರಿಸರದಿಂದ ಎಷ್ಟೋ ನಾಟಿಕಲ್ ದೂರದಲ್ಲಿ ಒಂದು ಹಡಗು ಇವತ್ತು ಕಡಲ್ನ ಆಳದಲ್ಲಿ ಇದೆ. ಅದು ಗೇರುಸೊಪ್ಪ ಅಂತ ಹೇಳಿ, ಗೇರುಸೊಪ್ಪ ಅಂತ ಅದರ ಹೆಸರೇ ಗೇರುಸೊಪ್ಪ ಅಂತ. ಆ ಹಡಗನ್ನ ಇತ್ತೀಚೆಗೆ ಯಾವುದೋ ಕಂಪನಿಯವರು ಮೇಲೆ ಕೆತ್ತಿದ್ರಂತೆ. ಎಷ್ಟೋ ಟನ್ನು, 100 ಟನ್ನು ಬೆಳ್ಳಿಗಳು, ಅವಳಿಗೆ ಸೇರಿದಂತ ಬೆಳ್ಳಿ ಅದು ಕಡಲಲ್ಲಿ ಮುಳುಗಿರುವಂತ. ಆದ್ರೆ ಇವತ್ತು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಕೋಟ್ಯಾಂತರ ಮೌಲ್ಯದ ಇದು. ಅದರ ಬಗ್ಗೆ ಒಂದು ಬೆಳ್ಳಿ ಕಾಳ ಬಳ್ಳಿ ಅಂತ ಹೇಳಿ ಒಂದು KN ಗಣೇಶಯ್ಯ ಅವರು ಅದರ ಬಗ್ಗೆ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸಾಹಿತ್ಯಾಸಕ್ತರು ಓದಬೇಕಾದಂತ ಅದು ಕಾದಂಬರಿ. ನಾನು ಅಬ್ಬಕ್ಕ ರಾಣಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಕೇವಲ ರಣರಂಗದಲ್ಲಿ ಮಾತ್ರ ಆ ರಾಣಿ ಮಿಂಚಿದ್ದಲ್ಲ, ಒಂದು ಧರ್ಮ ಸಾಮರಸ್ಯಗಳು ಹೇಗಿರಬೇಕು ಅನ್ನೋದಕ್ಕೆ ಆ ಅಬ್ಬಕ್ಕ ರಾಣಿ ಒಂದು ಅದ್ಭುತವಾದಂತ ಉದಾಹರಣೆ. ನಾವು ಕಿರಿಯ ಅಬ್ಬಕ್ಕ ರಾಣಿ ತೀರಿಕೊಂಡ ಬಳಿಕ ಆಕೆಯ ಮಗಳು ಚೆನ್ನಮ್ಮ ದೇವಿ ಅವರು ಶೃಂಗೇರಿಯ ಮಠಕ್ಕೆ ಒಂದು ಪತ್ರವನ್ನು ಬರೀತಾರೆ. ಬಹುಶಃ ಈ ಚೆನ್ನಮ್ಮ ಅವರ ಆಳ್ವಿಕೆ 1601ರಿಂದ 1679 ಆಸುಪಾಸಿನವರೆಗೂ ಅವರ ಅವಧಿ ಇದ್ದಿರ್ಬೋದು. ಒಂದು 80 ವರ್ಷಗಳ ಕಾಲ ಆಕೆಯ ಅವಧಿ ಅಂತ ಹೇಳಲಾಗ್ತದೆ. ಈಕೆ ಪತ್ರವನ್ನ ಬರೆದು ಹೇಳ್ತಾಳೆ, ನನ್ನ ತಾಯಿ ಅವರಿಗೆ ಸದ್ಗತಿ ಪ್ರಾಪ್ತಿ ಆಗಬೇಕು, ಹಾಗಾಗಿ ಕುಡುಪು ದೇವಸ್ಥಾನದ ಅನಂತ ದೇವರಿಗೆ 86 ಮುಡಿ ಅಕ್ಕಿಯನ್ನ ದೇವರ ಅಮೃತ ಪಡಿಗಾಗಿ ನಾನು ಕೊಡ್ತಾ ಇದ್ದೇನೆ. ಅಷ್ಟು ಅಕ್ಕಿಯನ್ನ ಬೆಳೆಯುವಂತ ಜಾಗವನ್ನ ನಾನು ದಾನ ರೂಪದಲ್ಲಿ ಕೊಡ್ತೀನಿ ಕುಡುಪು ದೇವಸ್ಥಾನಕ್ಕೆ ಅಂತ ಹೇಳಿ ಕೊಡ್ತಾಳೆ. ಆ ಜಾಗ ಪೇಜಾವರ ಮಾಗಣೆಯಲ್ಲಿ ಆ ಜಾಗ ಇದೆ ಅಂತ ಹೇಳಲಾಗ್ತದೆ. ಹೀಗೆ ಎಲ್ಲ ದೇವಸ್ಥಾನಗಳನ್ನ, ಎಲ್ಲ ದೈವಸ್ಥಾನಗಳನ್ನ, ಎಲ್ಲ ಬಸದಿಗಳನ್ನ, ಮಸೀದಿಗಳನ್ನ, ಇದೆಲ್ಲವನ್ನ ಕೂಡ ಒಂದು ಪರಿಪಾಲನೆ ಮಾಡ್ತಾ ಧರ್ಮ ಸಾಮರಸ್ಯವನ್ನ ರೂಪಿಸಿಕೊಂಡು ಅವರು ಆ ಕಾಲದಲ್ಲಿ ನಮ್ಮ ಧರ್ಮ ಸಂಸ್ಕೃತಿಗಳನ್ನ ಉಳಿಸೋದ್ರ ಜೊತೆಗೆ ಸಾಹಿತ್ಯವನ್ನ ಬೆಳೆಸುವಂತ ಕೆಲಸವನ್ನ ಕೂಡ ಅಬ್ಬಕ್ಕ ರಾಣಿ ಮಾಡ್ತಾರೆ. ಚೆನ್ನಮ್ಮ ಅವರ ಮಗಳು 4ನೇ ಅಬ್ಬಕ್ಕ ರಾಣಿ, ಚೆನ್ನಮ್ಮ ಅವರ ಮಗಳು 4ನೇ ಅಬ್ಬಕ್ಕ ರಾಣಿ. ಆಕೆಯ ಕಾಲದಲ್ಲಿ ಆಕೆಯ ಆಸ್ಥಾನದಲ್ಲಿ ಪಟ್ಟಾಭಿರಾಮ ಅನ್ನುವಂತ ಒಬ್ಬ ಕವಿ ಕೂಡ ಇದ್ರು. ಪಟ್ಟಾಭಿರಾಮ ಅನ್ನುವಂತ ಕವಿ ಇದ್ರು. ಅವರು ರತ್ನಶೇಖರ ಚರಿತ್ರೆ ಅಂತ ಒಂದು ಕೃತಿಯನ್ನ ಕೂಡ ರಚನೆ ಮಾಡ್ತಾರೆ. ಈ ರೀತಿಯ ಅನೇಕ ಸಾಹಿತ್ಯಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಕೂಡ ಅಬ್ಬಕ್ಕ ರಾಣಿಯವರು ಮಾಡಿದ್ರು. ನಾವು ಹೇಳ್ತೀವಲ್ಲ, ಈ ಮಣ್ಣು ಅನ್ನುವಂಥದ್ದು ಇದು ರತ್ನಗರ್ಭ ವಸುಂಧರ ಅಂತ. ರತ್ನಗರ್ಭ ವಸುಂಧರ, ಈ ವಸುಂಧರೆ ಇದರಲ್ಲಿ ಬಹಳ ಶ್ರೀಮಂತಿಕೆ ಇದೆ. ಆದ್ರೆ ಅದನ್ನ ಭೋಗಿಸುವವರು ಯಾರು? ವೀರಭೋಗ್ಯ ವಸುಂಧರ. ಆ ಭೂಮಿಯನ್ನ ಭೋಗಿಸಬೇಕಿದ್ರೆ ಅವರು ವೀರರಾಗಿರ್ಬೇಕು, ಅವರು ಕ್ಷಾತ್ರ ತೇಜಸ್ಸಿನಿಂದ ಇರಬೇಕು, ಪರಾಕ್ರಮಿಗಳಾಗಿರ್ಬೇಕು. ಅವರಿಂದ ಮಾತ್ರ ಈ ಮಣ್ಣನ್ನ ಭೋಗಿಸೋದಿಕ್ಕೆ ಸಾಧ್ಯ. ಆ ರೀತಿ ವೀರತೆಯನ್ನ ಮೈಗೂಡಿಸಿಕೊಂಡಿದ್ದಂತ ರಾಣಿ ಅಬ್ಬಕ್ಕ ಅವರು ನಮ್ಮ ತುಳುನಾಡಿನ ಮಣ್ಣಿನ ಮಗಳು. ಇತ್ತೀಚೆಗೆ ಒಂದು ಪೆಟ್ರೋಲಿಂಗ್ ವೆಸಲ್, ನೌಕೆ, ಏನು ತಟ ರಕ್ಷಣೆಯನ್ನ ಮಾಡುವಂತ, ಗಸ್ತು ತಿರುಗುವಂತ ಒಂದು ನೌಕೆಗೆ ಭಾರತದ ಸರ್ಕಾರ ರಾಣಿ ಅಬ್ಬಕ್ಕ ಅನ್ನುವಂತ ಹೆಸರನ್ನು ಕೊಟ್ಟಿತ್ತು. 5 ಶತಮಾನಗಳ ಹಿಂದೆ, 5 ಶತಮಾನಗಳಿಗಿಂತ ಪೂರ್ವದಲ್ಲಿ ನಮ್ಮ ನಾಡಿನ, ನಮ್ಮ ಕಡಲ ತಡಿಗಳು, ಅದು ಕಡಲ ತಡಿಗಳಲ್ಲ, ಅದು ದೇಶದ ಗಡಿಗಳು, ಆ ಗಡಿಯನ್ನ ಕಾಪಾಡಿದಂತ ಮಹಾಮಾತೆ, ಮಹಾತಾಯಿ ಹೆಸರಿನಲ್ಲಿ ಇವತ್ತು ಕೂಡ ಒಂದು ಪೆಟ್ರೋಲಿಂಗ್ ವೆಸಲ್ ದಿನನಿತ್ಯ ಓಡಾಟವನ್ನ ಮಾಡುತ್ತೆ. ಅದರ ಹೆಸರು ರಾಣಿ ಅಬ್ಬಕ್ಕ. ಆಕೆ ಹೆಸರಿನಲ್ಲಿ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದ್ರು. ಅನೇಕ ಚಟುವಟಿಕೆಗಳಾಗ್ತಾ ಇವೆ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಬಲಿದಾನ ಏನು, ಈ ಸ್ವಾತಂತ್ರ್ಯ ಇದ್ರೆ ಏನಾಗತ್ತೆ, ಇಲ್ಲದಿದ್ರೆ ಏನಾಗತ್ತೆ ಅನ್ನೋದನ್ನ ಮೊನ್ನೆ ಬಾಂಗ್ಲಾದೇಶದಲ್ಲಿ ನಾವು ಗಮನಿಸಿದ್ವಿ.
ಹಾಗಾಗಿ ದೇಶದ ಸ್ವಾತಂತ್ರ್ಯ, ದೇಶದ ಸಾರ್ವಭೌಮತೆ, ದೇಶದ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕಿದ್ರೆ ಅಬ್ಬಕ್ಕ ರಾಣಿ ಅಂತ ಮಹಾಪುರುಷರ ವೀರಾಗ್ರಣಿಗಳ ಆ ಕದನ ಕಲಿಗಳ ಕಥೆಯನ್ನ ನಾವು ಪ್ರತಿಯೊಂದು ಮಕ್ಕಳಿಗೂ ತಿಳಿಸ್ಬೇಕು. ಆಗ ಮಾತ್ರ ತೊಟ್ಟಿಲು ತೂಗುವ ಕೈಗಳಿಗೂ ಕೂಡ ಕತ್ತಿ ಹಿಡಿಯುವ ತಾಕತ್ತಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಬಂಧುಗಳೇ,